ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2022 KPTCLನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 12ನೇ ಕ್ಲಾಸನ್ನು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 11 ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ವಿಸಿಟ್ ಮಾಡಿ ವಾಚ್ ಮಾಡ್ಬೋದು. ಹಾಗೆ join2learn.in ವೆಬ್ಸೈಟ್ನಲ್ಲಿ ಟೆಸ್ಟ್ ಸಿರೀಸ್ ಮತ್ತು ಕ್ವಿಜ್ಗಳನ್ನು ಕೂಡ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಏನಿದೆ ಅಂತಂದರೆ ಡಾಟಾ ಕಮ್ಯುನಿಕೇಷನ್ ಮತ್ತು ನೆಟ್ವರ್ಕಿಂಗ್ ಅನ್ನೋದು ಇವತ್ತಿನ ಕ್ಲಾಸ್ನ ಟಾಪಿಕ್ ಆಗಿರುತ್ತೆ. ಏನು ಡಾಟಾ ಕಮ್ಯುನಿಕೇಷನ್ ಮತ್ತು ನೆಟ್ವರ್ಕಿಂಗ್ ಅಂದರೆ, ಕಮ್ಯುನಿಕೇಷನ್ ಮೀನ್ಸ್ ಸೆಂಡಿಂಗ್ ಆರ್ ರಿಸೀವಿಂಗ್ ಇನ್ಫಾರ್ಮೇಷನ್. ಒಂದು ಮಾಹಿತಿಯನ್ನು ಅದನ್ನು ನಾವು ಸೆಂಡ್ ಮಾಡೋದು, ಕಳಿಸೋದು ಮತ್ತು ಅದನ್ನು ಪಡ್ಕೊಳ್ಳೋದು, ರಿಸೀವ್ ಮಾಡೋದು. ಕಮ್ಯುನಿಕೇಷನ್ ಮೀನ್ಸ್ ಸೆಂಡಿಂಗ್ ಆರ್ ರಿಸೀವಿಂಗ್ ಇನ್ಫಾರ್ಮೇಷನ್. ವೆನ್ ವಿ ಕಮ್ಯುನಿಕೇಟ್ ವಿ ಶೇರ್ ಇನ್ಫಾರ್ಮೇಷನ್ ಆರ್ ಡಾಟಾ. ಇದಕ್ಕೆ ಕಮ್ಯುನಿಕೇಷನ್ ಅಂತ ಕರಿತೀವಿ. ಸಂವಹನ ಮಾಡೋದು, ಮಾಹಿತಿಯನ್ನು ಎಕ್ಸ್ಚೇಂಜ್ ಮಾಡ್ಕೋತೀವಿ. ನಮಗೆ ಬೇಕಾದಂತಹ ಒಂದು ಮಾಹಿತಿ, ಡಾಟಾವನ್ನು ಅಥವಾ ಇನ್ಫಾರ್ಮೇಷನನ್ನು ಪಡ್ಕೋತೀವಿ. ಅದೇ ರೀತಿ ಅದನ್ನು ಯಾರಿಗೆ ಅದರ ಅವಶ್ಯಕತೆ ಇದೆ ಅದಕ್ಕೆ ಅವ್ರಿಗೆ ಕಳಿಸ್ತೀವಿ ಕೂಡ. ಅದಕ್ಕೆ ಕಮ್ಯುನಿಕೇಷನ್ ಅಂತ ಕರಿತೀವಿ, ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್. ಕಮ್ಯುನಿಕೇಷನ್ ಸಿಸ್ಟಮ್ ಈಸ್ ಅ ಕಲೆಕ್ಷನ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಇಲ್ಲಿ ಕಮ್ಯುನಿಕೇಷನ್ ಸಿಸ್ಟಮ್ ಅನ್ನೋದೇನಾಗುತ್ತೆ, ಒಂದು ನೆಟ್ವರ್ಕ್ ಥರ ಆಗುತ್ತೆ. ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಕಲೆಕ್ಷನ್ ಆಫ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಇರುತ್ತೆ. ಹಾರ್ಡ್ವೇರ್ ಅಂತಂದರೆ ವಾಟ್ ಎವರ್ ವಿ ಟಚ್ ಫಿಸಿಕಲಿ. ನಾವೇನಾದರೂ ಟಚ್ ಮಾಡ್ತೀವಿ, ಫಿಸಿಕಲ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಕರಿತೀವಿ. ಸಾಫ್ಟ್ವೇರ್ ಅಂತಂದರೆ ತಂತ್ರಾಂಶ ಅಂತ ಕನ್ನಡದಲ್ಲಿ ಕರಿತೀವಿ. ಕಮ್ಯುನಿಕೇಷನ್ ಸಿಸ್ಟಮ್ ಅನ್ನೋದೇನಿದೆ, ದಟ್ ಈಸ್ ಅ ಕಲೆಕ್ಷನ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ that facilitate inter-system exchange of information between different devices. ಈ ಒಂದು ಕಮ್ಯುನಿಕೇಷನ್ ಸಿಸ್ಟಮ್ ಅಲ್ಲಿ ಸುಮಾರು ಡಿವೈಸಸ್ಗಳು, ಸುಮಾರು ಬೇರೆ ಬೇರೆ ಕಂಪ್ಯೂಟರ್ ಸಿಸ್ಟಮ್ಗಳು ಇಂಟರ್ ಕನೆಕ್ಟ್ ಆಗಿರುತ್ತೆ. ಒಂದಕ್ಕೆ ಒಂದು ಕನೆಕ್ಷನ್ ಇರುತ್ತೆ. ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ನಾವು ಮಾಹಿತಿಯನ್ನು ರವಾನೆ ಮಾಡಬಹುದು ಕಮ್ಯುನಿಕೇಷನ್ ಸಿಸ್ಟಮಲ್ಲಿ. ಡಾಟಾ ಕಮ್ಯುನಿಕೇಷನ್ ಅಂತಂದರೆ ಎಕ್ಸ್ಚೇಂಜ್ ಆಫ್ ಡಾಟಾ ಬಿಟ್ವೀನ್ ಟೂ ಡಿವೈಸಸ್. ಇಲ್ಲೊಂದು ಕಂಪ್ಯೂಟರ್ ಇರುತ್ತೆ ಅಥವಾ ಡಿವೈಸ್ ಇರುತ್ತೆ, ಇಲ್ಲೊಂದು ಕಂಪ್ಯೂಟರ್ ಡಿವೈಸ್ ಇರುತ್ತೆ. ಎಕ್ಸ್ಚೇಂಜ್ ಆಫ್ ಡಾಟಾ ಬಿಟ್ವೀನ್ ಟೂ ಡಿವೈಸಸ್ ಯೂಸಿಂಗ್ ಸಮ್ ಫಾರ್ಮ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಾ. ಇಲ್ಲೊಂದು ಟ್ರಾನ್ಸ್ಮಿಷನ್ ಮೀಡಿಯಾ ವರ್ಕ್ ಆಗುತ್ತೆ. ಯಾಕೆ ವರ್ಕ್ ಆಗುತ್ತೆ ಟ್ರಾನ್ಸ್ಮಿಷನ್ ಮೀಡಿಯಾ? ಒಂದು ಮೆಸೇಜನ್ನು, ಒಂದು ಇನ್ಫಾರ್ಮೇಷನನ್ನು ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಅದನ್ನು ಕಳಿಸೋಕೆ, ಎಕ್ಸ್ಚೇಂಜ್ ಮಾಡೋಕೆ ಟ್ರಾನ್ಸ್ಮಿಷನ್ ಮೀಡಿಯಾ ವರ್ಕ್ ಆಗುತ್ತೆ. ಎಲ್ಲಿ? ಡಾಟಾ ಕಮ್ಯುನಿಕೇಷನಲ್ಲಿ. Data transferred from one place to another in the form of signals. ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಸಿಗ್ನಲ್ಸ್ ಅಂದರೆ ಏನು ಅಂತ. ಡಾಟಾ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಬಿಕಾಸ್ ಅದನ್ನು ಯಾರು ಅದನ್ನು ಕದಿಬಾರ್ದು ಅಂತ ಹೇಳಿ ಒಂದು ಸಿಗ್ನಲ್ ಫಾರ್ಮಲ್ಲಿ ಡಾಟಾನ ಟ್ರಾನ್ಸ್ಫರ್ ಆಗುತ್ತೆ. ಡಾಟಾ ಟ್ರಾನ್ಸ್ಫರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇನ್ ದ ಫಾರ್ಮ್ ಆಫ್ ಸಿಗ್ನಲ್ಸ್. ದೇರ್ ಆರ್ 3 ಟೈಪ್ ಆಫ್ ಸಿಗ್ನಲ್ಸ್ ಇದೆ. ಮುಖ್ಯವಾಗಿ 3 ಟೈಪ್ ಆಫ್ ಸಿಗ್ನಲ್ಸ್ ಬರುತ್ತೆ. ಡಿಜಿಟಲ್ ಸಿಗ್ನಲ್, ಅನಲಾಗ್ ಸಿಗ್ನಲ್ ಮತ್ತು ಹೈಬ್ರಿಡ್ ಸಿಗ್ನಲ್. ಇಲ್ಲಿ ಡಿಜಿಟಲ್ ಸಿಗ್ನಲ್ ಅಂದರೆ ಡಾಟಾ ಈಸ್ ಟ್ರಾನ್ಸ್ಮಿಟೆಡ್ ಇನ್ ದ ಎಲೆಕ್ಟ್ರಾನಿಕ್ ಫಾರ್ಮ್. ಇಲ್ಲಿ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಡಾಟಾವನ್ನು, ಒಂದು ಮಾಹಿತಿಯನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಮುಖ್ಯವಾಗಿ ಇಲ್ಲಿ ಪರ್ಪಸ್ ಏನು ಅಂತಂದರೆ ಯಾರು ಅದನ್ನು ಕದಿಬಾರ್ದು, ಅದನ್ನು ತಿಳ್ಕೋಬಾರ್ದು. ಯಾಕಂತಂದರೆ ತುಂಬ ಒಂದು ಸೀಕ್ರೆಟ್ ಇನ್ಫಾರ್ಮೇಷನನ್ನು ಕೂಡ ಒಂದು ಗೌರ್ಮೆಂಟ್ ಲೆವೆಲಲ್ಲಿ, ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಮಾಹಿತಿಯನ್ನು ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ. ಅವರ ಪ್ಲ್ಯಾನ್, ಅವರ ಸ್ಟ್ರಾಟಜಿ ಏನಿರುತ್ತೆ ಅದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಎಸ್ಪೆಷಲಿ ಕಾರ್ಪೊರೇಟ್ ವರ್ಲ್ಡಲ್ಲಿ. ಹಾಗಾಗಿ ಡಿಜಿಟಲ್ ಸಿಗ್ನಲ್ ಮುಖಾಂತರ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಡಾಟಾ ಈಸ್ ಟ್ರಾನ್ಸ್ಮಿಟೆಡ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್. ಎಕ್ಸಾಂಪಲ್ ಬೈನರಿ ಡಿಜಿಟ್ಸ್. ಇಲ್ಲಿ ಬೈನರಿ ಡಿಜಿಟ್ಸ್ ಅಂತಂದರೆ 0 ಮತ್ತು 1 ಯೂಸ್ ಮಾಡ್ತಾರೆ. ಬೈನರಿ ಡಿಜಿಟ್ಸಲ್ಲಿ ಮುಖ್ಯವಾಗಿ 0 ಮತ್ತು 1 ಇರುತ್ತೆ. ಫಾರ್ ಎಕ್ಸಾಂಪಲ್ 1011001111 ಇದು ಯಾವ ಫಾರ್ಮಲ್ಲಿ ಇದೆ ಅಂತ ಕೇಳಿದ್ರೆ ಬೈನರಿ ಡಿಜಿಟ್ಸಲ್ಲಿ ಇರುತ್ತೆ. ಇಲ್ಲಿ ಮುಖ್ಯವಾಗಿ 0, 1 ಎರಡನ್ನೇ ಯೂಸ್ ಮಾಡಿದ್ದಾರೆ. ಸುಮಾರು ಲೆಂತ್ ಇದ್ರೂ ಕೂಡ 0 ಮತ್ತು 1 ಮಾತ್ರ ಯೂಸ್ ಮಾಡಿರ್ತಾರೆ. ಇದು ಡಿಜಿಟಲ್ ಸಿಗ್ನಲ್ ಅಲ್ಲಿ ಬೈನರಿ ಡಿಜಿಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ಹಾಗೆ ಅನಲಾಗ್ ಸಿಗ್ನಲ್, ಇನ್ ದಿಸ್ ಡಾಟಾ ಇಸ್ ಟ್ರಾನ್ಸ್ಮಿಟೆಡ್ ಇನ್ ದ ಫಾರ್ಮ್ ಆಫ್ ರೇಡಿಯೋ ವೇವ್ ಲೈಕ್ ಟೆಲಿಫೋನ್ ಲೈನ್. ಇಲ್ಲಿ ರೇಡಿಯೋ ವೇವ್ ಮುಖಾಂತರ ಇಲ್ಲಿ ಡಾಟಾನ ಅನಲಾಗ್ ಸಿಗ್ನಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಟೆಲಿಫೋನಿಕ್ ಲೈನ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ ಥ್ರೂ ಟೆಲಿಫೋನ್ ಕಾಲ್ ಅಥವಾ ಟೆಲಿಫೋನ್ ಲೈನ್. ಇನ್ನು ಹೈಬ್ರಿಡ್ ಸಿಗ್ನಲ್ ಅಂದರೆ
ದೀಸ್ ಸಿಗ್ನಲ್ ಹ್ಯಾವ್ ಪ್ರಾಪರ್ಟೀಸ್ ಆಫ್ ಬೋತ್ ಅನಲಾಗ್ ಸಿಗ್ನಲ್ ಮತ್ತು ಡಿಜಿಟಲ್ ಸಿಗ್ನಲ್. ಸೊ ಹೆಸರೇ ಹೇಳುತ್ತೆ ಹೈಬ್ರಿಡ್ ಅಂತಂದರೆ ಮಿಕ್ಸ್ಡ್ ಅಲ್ವಾ. ಸೊ ಇವಾಗ ನಾವೊಂದು ಹೈಬ್ರಿಡ್ ಅಂತ ಯಾವಾಗಲೂ 2 ಪೇರೆಂಟ್ಗಳನ್ನು ಯೂಸ್ ಮಾಡಿ ಸೊ ಒಂದು ಹೊಸ ತಳಿನ ಉತ್ಪಾದನೆ ಮಾಡ್ತೀವಿ, ಹೈಬ್ರಿಡ್ ಅಂತ ನಾವು ಕರಿತೀವಿ. ಇನ್ನು ಬಾಟ್ನಿ ಅಥವಾ ಜಿಯಾಲಜಿಯಲ್ಲಿ ಮಾತನಾಡೋದಾದರೆ ಹೈಬ್ರಿಡ್ ಅಂತಂದರೆ 2 ಪೇರೆಂಟ್ಸನ್ನು ಅದು ಇಂಟರ್ ಕೋರ್ಸ್ ಮಾಡಿ ಅಥವಾ ಅದರ ಒಂದು ತಳಿಯನ್ನು ಅಭಿವೃದ್ಧಿ ಪಡಿಸೋಕೆ ಅದರಲ್ಲಿರುವಂತಹ ಕ್ಯಾರೆಕ್ಟರ್ಗಳನ್ನು ಜೀನ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರೆ. ಸೊ ಇಲ್ಲಿ ಹೈಬ್ರಿಡ್ ಸಿಗ್ನಲ್ ಅಂದರೆ ಇಲ್ಲೂ ಕೂಡ ಅನಲಾಗ್ ಮತ್ತು ಡಿಜಿಟಲ್ನಲ್ಲಿರುವಂತಹ ಪ್ರಾಪರ್ಟೀಸ್ಗಳನ್ನು ಸೊ ಇಲ್ಲಿ ಹೈಬ್ರಿಡಲ್ಲಿ ಸಿಗುತ್ತೆ, ಹೈಬ್ರಿಡ್ ಸಿಗ್ನಲಲ್ಲಿ ಸಿಗುತ್ತೆ. ಸೊ ಕಮ್ಯುನಿಕೇಷನ್ ಮೀಡಿಯಾ ಆಲ್ಸೋ ಕಾಲ್ಡ್ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ ಕೂಡ ಕರೀತಾರೆ. ಟ್ರಾನ್ಸ್ಮಿಷನ್ ಮೀಡಿಯಾ, ಕಮ್ಯುನಿಕೇಷನ್ ಮೀಡಿಯಾ ಎರಡೂ ಕೂಡ ಒಂದೇ. ಕಾಂಪೊನೆಂಟ್ಸ್ ಆಫ್ ಡಾಟಾ ಕಮ್ಯುನಿಕೇಷನನ್ನು ನೋಡೋಣ. ಯಾವ್ದ್ಯಾವ್ದು ಕಾಂಪೊನೆಂಟ್ಸ್ ಬರುತ್ತೆ? ಸೆಂಡರ್, ರಿಸೀವರ್, ಮೆಸೇಜ್, ಕಮ್ಯುನಿಕೇಷನ್ ಮೀಡಿಯಾ, ಪ್ರೋಟೋಕಾಲ್. ಇವೆಲ್ಲವೂ ಕೂಡ ಕಾಂಪೊನೆಂಟ್ಸ್ ಆಫ್ ಅ ಡಾಟಾ ಕಮ್ಯುನಿಕೇಷನ್. ಸೆಂಡರ್ ಮೆಸೇಜನ್ನು ಸೆಂಡ್ ಮಾಡ್ತಾರೆ, ರಿಸೀವರ್ ರಿಸೀವ್ ಮಾಡ್ಕೋತಾರೆ. ಸೊ ಮೆಸೇಜ್ ಕಮ್ಯುನಿಕೇಷನ್ ಮೀಡಿಯಾ ಅಂತಂದರೆ ಸೊ ದ್ಯಾಟ್ ಕಂಟೈನ್ಸ್ ದ ಪರ್ಟಿಕ್ಯುಲರ್ ಮೆಸೇಜ್. ಸೊ ಪ್ರೋಟೋಕಾಲ್ ಅಂತಂದರೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನಿರುತ್ತೆ ಅದೆಲ್ಲವೂ ಕೂಡ ಪ್ರೋಟೋಕಾಲಲ್ಲಿ ಬರುತ್ತೆ. Sender, it is a computer or any such device which is capable of sending data over a network. So sender message ಅನ್ನ send ಮಾಡ್ತಾರೆ, ಕಂಪ್ಯೂಟರ್ ಸಿಸ್ಟಮ್ ಇರುತ್ತೆ. ರಿಸೀವರ್ ಅಂದರೆ ಇಟ್ ಈಸ್ ಅ ಕಂಪ್ಯೂಟರ್ ಆರ್ ಎನಿ ಸಚ್ ಡಿವೈಸ್ ವಿಚ್ ಈಸ್ ಕೆಪಬಲ್ ಆರ್ ರಿಸೀವಿಂಗ್ ಡಾಟಾ ಫ್ರಮ್ ಅ ಕಂಪ್ಯೂಟರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವೊಂದು ಅಪ್ಲಿಕೇಶನ್ ಹಾಕ್ತಾ ಇರ್ತೀರಾ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಾ. ಸೊ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಹಾಕುವಾಗ ಒಂದು ಪರ್ಟಿಕ್ಯುಲರ್ ಸೈಬರ್ ಸೆಂಟರಲ್ಲಿ ಒಂದು ಸಿಸ್ಟಮಲ್ಲಿ ನೀವೇನು ಮಾಡ್ತೀರಾ, ಒಂದು ಇನ್ಫಾರ್ಮೇಷನನ್ನು ಫೀಡ್ ಮಾಡ್ತೀರಾ. ನೀವು ಸೆಂಡರ್, ಅವಾಗ ಏನು ಮಾಡ್ತೀರಾ, ನೀವು ಸೆಂಡರ್. ಆ ಒಂದು ಇನ್ಫಾರ್ಮೇಷನ್ ಏನಾಗುತ್ತೆ, ರಿಸೀವರ್ಗೆ ಹೋಗುತ್ತೆ. ರಿಸೀವರ್ ಯಾರು? ಗೌರ್ನಮೆಂಟ್. ಇವಾಗ KPTCL ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಒಂದು ಸೈಬರ್ ಸೆಂಟರಲ್ಲಿ, ಸೊ ಅದು ನೀವು ಸೆಂಡರ್ ಆಗ್ತೀರಾ. ಸೊ ರಿಸೀವರ್, ನಿಮ್ಮ ಮಾಹಿತಿಯನ್ನು ಯಾರು ರಿಸೀವ್ ಮಾಡ್ಕೋತಾರೆ ಅಂತಂದರೆ KPTCL ಅವರು ರಿಸೀವ್ ಮಾಡ್ಕೋತಾರೆ. ದಟ್ ಈಸ್ ಅ ರಿಸೀವರ್. ಸೊ ಇಟ್ ಈಸ್ ಅ ಕಂಪ್ಯೂಟರ್ ಆರ್ ಎನಿ ಸಚ್ ಡಿವೈಸ್ ವಿಚ್ ಈಸ್ ಕೆಪಬಲ್ ಆರ್ ರಿಸೀವಿಂಗ್ ಡಾಟಾ ಫ್ರಮ್ ಅ ಕಂಪ್ಯೂಟರ್. ದಟ್ ಈಸ್ ಅ ರಿಸೀವರ್ ಅಂತ ಆಗುತ್ತೆ. ಸೊ ಮೆಸೇಜ್ ಅಂದರೆ ಏನು? ಇಟ್ ಈಸ್ ಅ ಡಾಟಾ ಅಂತಂದರೆ ನಥಿಂಗ್ ಬಟ್ ಇನ್ಫಾರ್ಮೇಷನ್ ದ್ಯಾಟ್ ನೀಡ್ಸ್ ಟು ಬಿ ಎಕ್ಸ್ಚೇಂಜ್ಡ್ ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ದ ರಿಸೀವರ್. ಸೊ ನಿಮ್ಮ ಒಂದು ಬಯೋಡಾಟಾ ಥರ, ಅಂದರೆ ಎಕ್ಸಾಂಪಲ್ ನೀವು ಕ್ವಾಲಿಫಿಕೇಷನ್ ಏನಿದೆ, ಹಾಗೆ ನಿಮ್ಮ ಒಂದು CGP ಏನಿದೆ, ಹಾಗೆ ನಿಮ್ಮ ಒಂದು ರಿಸರ್ವೇಷನ್ ಸಿಸ್ಟಮ್ಸ್ ಏನೇನಿದೆ ಎಲ್ಲವನ್ನ ಕೂಡ ಮಾಹಿತಿ. ಸೊ ದ್ಯಾಟ್ ಈಸ್ ಅ ಮೆಸೇಜ್. ಹಾಗೆ ಕಮ್ಯುನಿಕೇಷನ್ ಮೀಡಿಯಾ, ಇಟ್ ಈಸ್ ಅ ಪಾತ್ ಥ್ರೂ ವಿಚ್ ದ ಮೆಸೇಜ್ ಟ್ರಾವೆಲ್ಸ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್. ಸೋರ್ಸ್ ಮತ್ತು ಡೆಸ್ಟಿನೇಷನ್ನ ನಡುವೆ ಆ ಪರ್ಟಿಕ್ಯುಲರ್ ಮೆಸೇಜ್ ಅಂದರೆ ಪರ್ಟಿಕ್ಯುಲರ್ ಮಾಹಿತಿ ರವಾನೆ ಆಗಬೇಕಾದ್ರೆ ಒಂದು ಮೀಡಿಯಾ ಬೇಕಾಗುತ್ತೆ. ದಟ್ ಈಸ್ ಅ ಕಮ್ಯುನಿಕೇಷನ್ ಮೀಡಿಯಾ. ಪ್ರೋಟೋಕಾಲಲ್ಲಿ ನಥಿಂಗ್ ಬಟ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಪ್ರೋಟೋಕಾಲ್ ಅನ್ನುವಂಥ ಒಂದು ವರ್ಡನ್ನು ಯೂಸ್ ಮಾಡ್ತಿರ್ತೀರ. ಸೊ ಇವಾಗ ಪ್ರಧಾನಮಂತ್ರಿಯವರು ಒಂದು ಪರ್ಟಿಕ್ಯುಲರ್ ಒಂದು ಸ್ಟೇಟ್ಗೆ, ಎಕ್ಸಾಂಪಲ್ ಕರ್ನಾಟಕಕ್ಕೆ ಬರ್ತಾರೆ ಅಂತ ಅಂದ್ಕೊಳ್ಳೋಣ. ಕರ್ನಾಟಕದಲ್ಲಿ ಒಂದು ಕ್ಯಾಂಪೇನ್ ಮಾಡ್ತಾರೆ. ಕ್ಯಾಂಪೇನ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರೋಟೋಕಾಲ್ ಬೇಕಾಗುತ್ತೆ. ಪ್ರೋಟೋಕಾಲ್ ಮೀನ್ಸ್ ಒಂದು ರೂಲ್ಸ್ ಇರುತ್ತೆ, ಅಥವಾ ಅವರು ಒಂದು ಸೆಕ್ಯೂರಿಟಿಗೆ ಬೇಕಾದಂಥ ರೂಲ್ಸ್ ಇರುತ್ತೆ. ಅದು ಅಂತ ಒಂದು ಪರ್ಟಿಕ್ಯುಲರ್ ಒಂದು ವಿತಿನ್ ಟೈಮಲ್ಲಿ ಅವ್ರಿಗೆ ಬೇಕಾದಂಥ ಒಂದು ರೂಲ್ಸ್ಗಳನ್ನು ಸೆಟ್ ಮಾಡ್ತಾರೆ. ಹಾಗೆ ಅದನ್ನು ಸೆಕ್ಯೂರಿಟಿ ಸಿಸ್ಟಮನ್ನು ಚೆಕ್ ಮಾಡ್ತಾರೆ. ದಟ್ ಈಸ್ ಅ ಪ್ರೋಟೋಕಾಲ್. ಸೆಟ್ ಆಫ್ ರೂಲ್ಸ್ ದ್ಯಾಟ್ ನೀಡ್ ಟು ಬಿ ಫಾಲೋಡ್ ಒಂದು ಸೆಟ್ ಆಫ್ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಬೈ ದ ಕಮ್ಯುನಿಕೇಟಿಂಗ್ ಪಾರ್ಟೀಸ್ ಇನ್ ಆರ್ಡರ್ ಟು ಹ್ಯಾವ್ ಸಕ್ಸಸ್ಫುಲ್ ರಿಲಯಬಲ್ ಡಾಟಾ ಕಮ್ಯುನಿಕೇಷನ್. ಮುಂದಿನ ಪಾಯಿಂಟನ್ನು ನೋಡಿ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಡಾಟಾ ಕಮ್ಯುನಿಕೇಷನ್ ಬಗ್ಗೆ ನೋಡೋಣ. ಏನೇನಿದೆ ಕ್ಯಾರೆಕ್ಟರಿಸ್ಟಿಕ್ಸು? ಡೆಲಿವರಿ, ಅಕ್ಯೂರೆಸಿ, ಟೈಮ್ಲೈನ್ನೆಸ್. ಮುಖ್ಯವಾಗಿ 3 ಕ್ಯಾರೆಕ್ಟರ್ ಬರುತ್ತೆ. ಡೆಲಿವರಿ ಆಗಿರ್ಬೋದು, ಅಕ್ಯೂರೆಸಿ, ಆ ಮಾಹಿತಿ ತುಂಬ ಒಂದು ಅಕ್ಯೂರೇಟ್ ಆಗಿರಬೇಕು, ಮಿಸ್ಟೇಕ್ಸ್ ಇರಬಾರ್ದು. ಹಾಗೆ ಟೈಮ್ಲೈನ್ನೆಸ್, ವಿತಿನ್ ಟೈಮ್ ಲಿಮಿಟಲ್ಲಿ ಅಥವಾ ಟೈಮ್ ಏನಿರುತ್ತೆ ಸೆಟ್ ಮಾಡಿರ್ತಾರೆ ಅದ್ರ ಒಳಗಡೆ ಅದು ಮಾಹಿತಿ ಮುಟ್ಟಬೇಕು. ಸೊ ಡೆಲಿವರಿ, ಡಾಟಾ ಡೆಲಿವರ್ಡ್ ಫ್ರಮ್ ಸೋರ್ಸ್ ಡಿವೈಸ್ ಟು ಕರೆಕ್ಟ್ ಡೆಸ್ಟಿನೇಷನ್. ಸೊ ಕರೆಕ್ಟ್ ಆದಂಥ ಒಂದು ಡೆಸ್ಟಿನೇಷನ್ಗೆ ಅದು ಹೋಗಿ ರೀಚ್ ಆಗಬೇಕು. ಯಾರಿಗೆ ರೀಚ್ ಆಗಬೇಕಾಗಿರುತ್ತೆ ಅವ್ರಿಗೆ ರೀಚ್ ಆಗಬೇಕಾಗುತ್ತೆ, ಕರೆಕ್ಟ್ ಡೆಸ್ಟಿನೇಷನ್ಗೆ ಹೋಗಿ ಮುಟ್ಟಬೇಕು. ಅಕ್ಯೂರೆಸಿ, ಡಾಟಾ ಮಸ್ಟ್ ಬಿ ಡೆಲಿವರ್ಡ್ ವಿತೌಟ್ ಎನಿ ಎರರ್. ಯಾವುದೇ ರೀತಿ ಎರರ್ ಆಗದೆ ಇರೋ ಹಾಗೆ, ಯಾವುದೇ ರೀತಿ ಮಾಹಿತಿ ತಪ್ಪಾಗದೇ ಇರೋ ಹಾಗೆ, ಎರರ್ ಬರದೇ ಇರೋ ಹಾಗೆ ಆ ಒಂದು ಡಾಟಾ ಸೊ ಕರೆಕ್ಟಾಗಿ ಇರಬೇಕಾಗುತ್ತೆ. ದಟ್ ಈಸ್ ಅಕ್ಯೂರೆಸಿ. ಸೊ ಅಕ್ಯೂರೇಟ್ ಆಗಿ ನಾನು ಆನ್ಸರ್ ಮಾಡ್ತೀನಿ ಅಂತ ಅಂತೀವಲ್ವ ನಾವು, ಅಕ್ಯೂರೆಸಿ ಅಂದರೆ ನಿರ್ದಿಷ್ಟವಾಗಿ ಅಂತ ಅರ್ಥ.
ಸೊ ಟೈಮ್ ಲೈನ್ನೆಸ್, ಡಾಟಾ ಮಸ್ಟ್ ಬಿ ಡೆಲಿವರ್ಡ್ ಡ್ಯೂರಿಂಗ್ ದ ಸ್ಪೆಸಿಫಿಕ್ ಟೈಮ್ ಪೀರಿಯಡ್. ಯಾಕಂತಂದರೆ ಇವತ್ತು ಕಳಿಸಿರೋ ಡಾಟಾ 2 ವರ್ಷ ಬಿಟ್ಟು ಮುಟ್ಟಿದ್ರೆ ಅದಕ್ಕೆ ಟೈಮ್ ಲಿಮಿಟ್ ಅನ್ನಲ್ಲ, ಟೈಮ್ ಲೈನ್ನೆಸ್ ಅನ್ನಲ್ಲ. ಸೊ ಇವಾಗ ನಾವು ಡಾಟಾವನ್ನು ಕಳಿಸ್ತೀವಿ, ನಾಳೆನೇ ಅದು ಒಂದು ಅವಶ್ಯಕತೆ ಇರುತ್ತೆ ಅವ್ರಿಗೆ, ಆ ಒಂದು ವಿತಿನ್ ಟೈಮಲ್ಲಿ ಮುಟ್ಟಬೇಕಾಗುತ್ತೆ. ಸೊ ಒಂದು ಕಂಪ್ನಿ ಇಂಡಿಯಾದಿಂದ ಕೆಲಸ ಮಾಡ್ತಾ ಇರುತ್ತೆ, ಅದರ ಒಂದು ಪೇರೆಂಟ್ ಕಂಪ್ನಿ ಅಮೆರಿಕಾದಲ್ಲಿರುತ್ತೆ, ಅದರ ಬ್ರಾಂಚ್ ಅಮೆರಿಕಾದಲ್ಲಿರುತ್ತೆ. ಸೊ ಇಲ್ಲಿ ಒಬ್ಬರು ಡಾಟಾನ ಕಳಿಸಿದ್ದು ಅಮೆರಿಕಾಗೆ ಹೋಗಿ ಮುಟ್ಟಬೇಕಾದ್ರೆ ಒಂದು 10 ತಿಂಗಳು ಟೈಮ್ ತೊಗೊಂಡ್ರೆ ಅದಕ್ಕೆ ಟೈಮ್ ಲೈನ್ನೆಸ್ ಅನ್ನಲ್ಲ. ವಿತಿನ್ ಟೈಮಲ್ಲಿ, ವಿತಿನ್ 1 ಡೇ ಅದು ರೀಚ್ ಆಗಬೇಕಾಗುತ್ತೆ. ಸೊ ಅದು ಟೈಮ್ ಲೈನ್ನೆಸ್ ಆಗುತ್ತೆ. ಎಕ್ಸಾಂಪಲ್ ಮೇಲ್, ನಾವು ಇಮಿಡಿಯೇಟ್ ಆಗಿ ಒಂದು ಮೇಲಲ್ಲಿ ಇನ್ಫಾರ್ಮೇಷನ್ ಕಳಿಸಿದ್ರೆ ಅದು ರಿಸೀವರ್ಗೆ ಆರಾಮಾಗಿ ಹೋಗಿ ಮುಟ್ಟುತ್ತೆ, ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಹೋಗುತ್ತೆ. ದಟ್ ಈಸ್ ಅ ಟೈಮ್ ಲೈನ್ನೆಸ್. ಕಮ್ಯುನಿಕೇಷನ್ ಚಾನಲ್, it refers to direction of signal flow between two linked devices. So that is a communication channel. There are 3 types of communication channel ಇದೆ. ಮುಖ್ಯವಾಗಿ 3 ಟೈಪ್ ಬರುತ್ತೆ. ಸಿಂಪ್ಲೆಕ್ಸ್ ಚಾನಲ್, ಹಾಫ್ ಡ್ಯೂಪ್ಲೆಕ್ಸ್ ಚಾನಲ್ ಮತ್ತು ಫುಲ್ ಡ್ಯೂಪ್ಲೆಕ್ಸ್ ಚಾನಲ್. ಸೊ ಮುಖ್ಯವಾಗಿ 3 ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಚಾನಲ್: ಸಿಂಪ್ಲೆಕ್ಸ್ ಚಾನಲ್, ಹಾಫ್ ಡ್ಯೂಪ್ಲೆಕ್ಸ್ ಚಾನಲ್ ಮತ್ತು ಫುಲ್ ಡ್ಯೂಪ್ಲೆಕ್ಸ್ ಚಾನಲ್. ಸಿಂಪ್ಲೆಕ್ಸ್ ಚಾನಲ್ ಅಂದರೆ ಏನಂತ ನೋಡೋಣ. ಫ್ಲೋ ಆಫ್ ಡಾಟಾ ಆಲ್ವೇಸ್ ಇನ್ 1 ಡೈರೆಕ್ಷನ್. ಸೊ ಯಾವಾಗಲೂ ಕೂಡ ಡಾಟಾ ಏನಿರುತ್ತೆ, ಅದರ ಫ್ಲೋ ಏನಿರುತ್ತೆ ಪರ್ಟಿಕ್ಯುಲರ್ ಆಗಿ ಒಂದು ಡೈರೆಕ್ಷನಲ್ಲಿ ಇರುತ್ತೆ. ದಿಸ್ ಕಮ್ಯುನಿಕೇಷನ್ ಈಸ್ ಯೂನಿಡೈರೆಕ್ಷನಲ್, ಸಿಂಗಲ್ ಡೈರೆಕ್ಷನಲ್ ಇರುತ್ತೆ. ಓನ್ಲಿ ಒನ್ ಆಫ್ ದ ಕಮ್ಯುನಿಕೇಟಿಂಗ್ ಡಿವೈಸ್ ಟ್ರಾನ್ಸ್ಮಿಟ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಅದರ್ ಕ್ಯಾನ್ ಓನ್ಲಿ ರಿಸೀವ್ ಇಟ್. ಕೇವಲ ಒಂದು ಕಮ್ಯುನಿಕೇಟಿಂಗ್ ಡಿವೈಸ್ ಏನು ಮಾಡುತ್ತೆ, ಡಾಟಾನ ಟ್ರಾನ್ಸ್ಫರ್ ಮಾಡುತ್ತೆ, ಇನ್ನೊಂದು ಏನು ಮಾಡುತ್ತೆ, ರಿಸೀವ್ ಮಾಡ್ಕೊಳುತ್ತೆ. ಎಕ್ಸಾಂಪಲ್ ರೇಡಿಯೋ, ಟೆಲಿವಿಷನ್. ಈ ರೇಡಿಯೋ ಮತ್ತು ಟೆಲಿವಿಷನಲ್ಲಿ ಯಾವ ಡಾಟಾ ವರ್ಕ್ ಆಗುತ್ತೆ, ಯಾವ ಚಾನಲ್ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ರೇಡಿಯೋ ಮತ್ತು ಟೆಲಿವಿಷನಲ್ಲಿ ಯಾವ ಚಾನಲ್ ವರ್ಕ್ ಆಗುತ್ತೆ ಅಂದರೆ ಸಿಂಪ್ಲೆಕ್ಸ್ ಚಾನಲ್ ವರ್ಕ್ ಆಗುತ್ತೆ, ಬಿಕಾಸ್ ಫ್ಲೋ ಆಫ್ ಡಾಟಾ ಆಲ್ವೇಸ್ ಇನ್ 1 ಡೈರೆಕ್ಷನ್. ಹಾಗೆ ಹಾಫ್ ಡ್ಯೂಪ್ಲೆಕ್ಸ್ ಚಾನಲ್. ಸೊ ಡಾಟಾ ಫ್ಲೋ ಇನ್ ಬೋತ್ ಡೈರೆಕ್ಷನ್ ಬಟ್ ನಾಟ್ ಅಟ್ ಸೇಮ್ ಟೈಮ್. ಎಕ್ಸಾಂಪಲ್ ವಾಕಿ ಟಾಕಿ. ಸೊ ವಾಕಿ ಟಾಕಿಗಳನ್ನು ಸೆಕ್ಯೂರಿಟಿ ಸಿಸ್ಟಮ್ಗಳಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಸೆಕ್ಯೂರಿಟಿ ಗಾರ್ಡ್ಸ್ ಯೂಸ್ ಮಾಡ್ತಿರ್ತಾರೆ, ಇವನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಯೂಸ್ ಮಾಡ್ತಿರ್ತಾರೆ. ವಾಕಿ ಟಾಕಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಡಾಟಾ ಫ್ಲೋ ಇನ್ ಬೋತ್ ಡೈರೆಕ್ಷನ್. ಇಲ್ಲೊಬ್ಬ ಪರ್ಸನ್ ಇದ್ದಾನೆ, ಎಕ್ಸಾಂಪಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಇಲ್ಲೊಬ್ಬರು PSI ಇದ್ದಾರೆ. ಸೊ ಇಲ್ಲಿಂದ ಏನೋ ಒಂದು ಮಾಹಿತಿಯನ್ನು ಇವ್ರಿಗೆ ಕಳಿಸ್ತಾರೆ, ಅದು ವಾಕಿ ಟಾಕಿಯಲ್ಲಿ ಹೇಳ್ತಾರೆ. ಸೊ ಆ ಕಡೆಯಿಂದ ಅವರು ವಾಪಸ್ ರಿಪ್ಲೈ ಮಾಡ್ತಾರೆ. ಬಟ್ ಆಟ್ ಎ ನಾಟ್ ಅ ಸೇಮ್ ಟೈಮಲ್ಲಿ ಅದು ಮಾತಾಡೋಕ್ಕಾಗಲ್ಲ, ಬಿಕಾಸ್ ಅವ್ರು ಕಳಿಸಿರೋ ಮಾಹಿತಿ ಸಮ್ ಸೆಕೆಂಡ್ಸ್ ಆದಮೇಲೆ ರೀಚ್ ಆಗಿರುತ್ತೆ, ಅವರು ವಾಪಸ್ ಅದಕ್ಕೆ ರಿಪ್ಲೈ ಕೊಡ್ತಾರೆ. ವಾಕಿ ಟಾಕಿನ ನೀವು ಫಿಲಮ್ಸ್ಗಳಲ್ಲಿ ಯೂಸ್ ನೋಡ್ತೀರ ಮೇ ಬಿ ಫಿಲಮ್ಸ್ಗಳಲ್ಲಿ, ಎಸ್ಪೆಷಲಿ ಪತ್ತೇದಾರಿ ಕೆಲವೊಂದು ಫಿಲಮ್ಸ್ ಇರುತ್ತೆ. ಸೊ ಅದರಲ್ಲಿ ಸುಮಾರು ಸಲ ನಾವು ನೋಡ್ತಿರ್ತೀವಿ ಹೆಲೋ ಅಂತ ಹೇಳಿ. ಸೊ ವಾಕಿ ಟಾಕಿಯಲ್ಲಿ ಡಾಟಾ ಫ್ಲೋ ಇನ್ ಬೋತ್ ಡೈರೆಕ್ಷನ್, ದಟ್ ಈಸ್ ಅ ಹಾಫ್ ಡ್ಯೂಪ್ಲೆಕ್ಸ್ ಚಾನಲ್. ಹಾಗೆ ಫುಲ್ ಡ್ಯೂಪ್ಲೆಕ್ಸ್ ಚಾನಲ್, ಫ್ಲೋ ಆಫ್ ಡಾಟಾ ಇನ್ ಬೋತ್ ಡೈರೆಕ್ಷನ್ ಅಟ್ ಅ ಟೈಮ್. ಸೊ ಫುಲ್ ಡ್ಯೂಪ್ಲೆಕ್ಸ್ ಚಾನಲಲ್ಲಿ ಹಾಫ್ ಡ್ಯೂಪ್ಲೆಕ್ಸ್ಗೆ ಫುಲ್ ಡ್ಯೂಪ್ಲೆಕ್ಸ್ಗೆ ಏನು ಡಿಫ್ರೆನ್ಸ್ ಇದೆ? ಸೊ ಇಲ್ಲೂ ಕೂಡ ಫ್ಲೋ ಆಫ್ ಡಾಟಾ ಇನ್ ಬೋತ್ ಡೈರೆಕ್ಷನ್, ಇಲ್ಲೂ ಕೂಡ ಫ್ಲೋ ಆಫ್ ಡಾಟಾ ಇನ್ ಬೋತ್ ಡೈರೆಕ್ಷನ್ ಬಟ್ ನಾಟ್ ಅಟ್ ಅ ಸೇಮ್ ಟೈಮ್. ಸೊ ಇಲ್ಲಿ ನಾಟ್ ಅಟ್ ಅ ಸೇಮ್ ಟೈಮ್, ಇಲ್ಲಿ ಸೇಮ್ ಟೈಮಲ್ಲಿ ಆಗುತ್ತೆ ಫುಲ್ ಡ್ಯೂಪ್ಲೆಕ್ಸ್ ಚಾನಲ್. ಎಕ್ಸಾಂಪಲ್ ವೈರ್ಲೆಸ್ ಹ್ಯಾಂಡ್ಸೆಟ್. ವೈರ್ಲೆಸ್ ಹ್ಯಾಂಡ್ಸೆಟ್ ಅಂದರೆ ಯಾವ್ದು ಬರುತ್ತೆ? ಮೊಬೈಲ್ ಬರುತ್ತಲ್ವಾ, ಮೊಬೈಲ್ ವೈರ್ಲೆಸ್ ಹ್ಯಾಂಡ್ಸೆಟ್ ಆಗುತ್ತೆ. ಕಮ್ಯುನಿಕೇಷನ್ ಮೀಡಿಯಾ ಏನಿದೆ? ಕಮ್ಯುನಿಕೇಷನ್ ಮೀಡಿಯಾ ಅಂತಂದರೆ ಟ್ರಾನ್ಸ್ಮಿಷನ್ ಮೀಡಿಯಾ ಆರ್ ಕನೆಕ್ಟಿಂಗ್ ಮೀಡಿಯಾ ಯೂಸ್ಡ್ ಇನ್ ನೆಟ್ವರ್ಕ್. ಕಮ್ಯುನಿಕೇಷನ್ ಮೀಡಿಯಾ ಅಂದರೆ ಟ್ರಾನ್ಸ್ಮಿಷನ್ ಮೀಡಿಯಾ ಆರ್ ಕನೆಕ್ಟಿಂಗ್ ಮೀಡಿಯಾ ಯೂಸ್ಡ್ ಇನ್ ನೆಟ್ವರ್ಕ್. ಎನಿಥಿಂಗ್ ದ್ಯಾಟ್ ಕ್ಯಾನ್ ಕ್ಯಾರಿ ಇನ್ಫಾರ್ಮೇಷನ್ ಫ್ರಮ್ ಅ ಸೋರ್ಸ್ ಟು ಡೆಸ್ಟಿನೇಷನ್, ಇದು ಕಮ್ಯುನಿಕೇಷನ್ ಮೀಡಿಯಾ ಆಗುತ್ತೆ. ಗೈಡೆಡ್ ಮೀಡಿಯಾ ಆರ್ ವೈರ್ಡ್ ಟೆಕ್ನಾಲಜೀಸ್ ಏನು ಹಿಂಗಂದ್ರೆ ಅಂತ ನೋಡೋಣ. ಗೈಡೆಡ್ ಮೀಡಿಯಾ ಆರ್ ವೈರ್ಡ್ ಟೆಕ್ನಾಲಜಿ ಹೆಸರನ್ನು ಅಬ್ಸರ್ವ್ ಮಾಡಿ. ಗೈಡೆಡ್ ಮೀಡಿಯಾ ಆರ್ ವೈರ್ಡ್ ಟೆಕ್ನಾಲಜಿ. Data signal in guided media is bound by cabling system that guides data signal in a specific path. ಇಲ್ಲಿ ಒಂದು ಕೇಬಲ್ಗಳನ್ನು ಯೂಸ್ ಮಾಡಿ, ಕೇಬಲ್ ಅಂದರೆ ವೈರ್, ಕೇಬಲಿಂಗ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಸೊ ನಾವು ಇವಾಗ ಬ್ರಾಡ್ಬ್ಯಾಂಡನ್ನು ಕನೆಕ್ಷನ್ ತಗೋತೀವಿ ಅಂದರೆ ಕೇಬಲ್ ಮುಖಾಂತರ ನಮಗೆ ಕನೆಕ್ಷನ್ ಕೊಡ್ತಾರೆ. ಸೊ ದಟ್ ಈಸ್ ಅ ವೈರ್ ಟೆಕ್ನಾಲಜಿ. ದಟ್ ಸಿಗ್ನಲ್ guided media is bound by cabling system that guides the data signal in specific path. Guided media divided into 3 categories. ಯಾವ್ದಾದ್ರು ಬರುತ್ತೆ? ಈಥರ್ನೆಟ್ ಕೇಬಲ್, ಕೋಆಕ್ಸಿಯಲ್ ಕೇಬಲ್ ಮತ್ತು ಫೈಬರ್ ಆಪ್ಟಿಕ್ ಕೇಬಲ್. 3 ಟೈಪ್ಸ್ ಬರುತ್ತೆ. ಅನ್ಗೈಡೆಡ್ ಮೀಡಿಯಾ ಆರ್ ವೈರ್ಲೆಸ್ ಟೆಕ್ನಾಲಜಿ. ಸೊ ಡಿಫ್ರೆನ್ಸ್ ನೋಡ್ಕೋಬೇಕಾಗುತ್ತೆ. ವೈರ್ಲೆಸ್ ಹೆಸರು ಹೇಳುತ್ತೆ, ವೈರ್ಲೆಸ್. ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಓವರ್ ಅ ಡಿಸ್ಟೆನ್ಸ್ ವಿತೌಟ್ ದ ಯೂಸ್ ಆಫ್ ವೈರ್ಸ್. ಸೊ ಯಾವುದೇ ರೀತಿ ವೈರ್ಗಳನ್ನು ಯೂಸ್ ಮಾಡಲ್ಲ. ಸಮ್ ಕಾಮನ್ಲಿ ಯೂಸ್ಡ್ ಅನ್ಗೈಡೆಡ್ ಮೀಡಿಯಾ ಆಫ್ ದ ಟ್ರಾನ್ಸ್ಮಿಷನ್: ರೇಡಿಯೋ ವೇವ್ ಟ್ರಾನ್ಸ್ಮಿಷನ್, ಮೈಕ್ರೋವೇವ್ ಟ್ರಾನ್ಸ್ಮಿಷನ್, ಇನ್ಫ್ರಾರೆಡ್ ವೇವ್ ಟ್ರಾನ್ಸ್ಮಿಷನ್, ಸ್ಯಾಟಲೈಟ್ ಕಮ್ಯುನಿಕೇಷನ್. ಸೊ ಇಲ್ಲಿ
ಫಿಸಿಕ್ಸಲ್ಲಿ ನೀವು ಓದಿರ್ತೀರ, ಡಿಫ್ರೆಂಟ್ ವೇವ್ ಆಫ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಸ್ಯಾಟಲೈಟ್ ಕಮ್ಯುನಿಕೇಷನ್. ಇವು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಗಳನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ? ವೇರಿಯಸ್ ಪರ್ಪಸಸ್ ಇದೆ. ಇವತ್ತು ಮಾಡರ್ನ್ ಇಂಡಿಯಾದಲ್ಲಿ, ಮಾಡರ್ನ್ ವರ್ಲ್ಡಲ್ಲಿ, ಗ್ಲೋಬಲಲ್ಲಿ ಸೊ ಡಿಫ್ರೆಂಟ್ ಟೆಕ್ನಾಲಜಿ ಡಿಪೆಂಡ್ಸ್ ಆನ್ ಸ್ಯಾಟಲೈಟ್. ಎಕ್ಸಾಂಪಲ್, ನಾವು ವಾಟ್ಸಪ್ ಯೂಸ್ ಮಾಡ್ತೀವಿ ಬಿಕಾಸ್ ಆಫ್ ಸ್ಯಾಟಲೈಟ್. ಒಂದು ಕಡೆಯಿಂದ ಇನ್ನೊಂದು ಕಡೆ ಮೆಸೇಜಸ್ ಹೋಗಬೇಕು ಅಂತಂದರೆ ಥ್ರೂ ವೈರ್ಲೆಸ್ ಹೋಗುತ್ತೆ. ಅದೇ ರೀತಿ ನಾವು ಬೇರೆ ಬೇರೆ ಆ್ಯಪ್ಗಳನ್ನು ಯೂಸ್ ಮಾಡ್ತೀವಿ ಬಿಕಾಸ್ ಆಫ್ ಸ್ಯಾಟಲೈಟ್. ಅದೇ ರೀತಿ ನಾವು ಇವಾಗ ಒಂದು ಗೂಗಲ್ ಮ್ಯಾಪ್ಸ್ಗಳನ್ನು ಯೂಸ್ ಮಾಡ್ತೀವಿ ಬಿಕಾಸ್ ಆಫ್ ಸ್ಯಾಟಲೈಟ್. ಸೊ ಇವೆಲ್ಲವೂ ಕೂಡ ವೈರ್ಲೆಸ್ ಟೆಕ್ನಾಲಜಿ, ಇವೆಲ್ಲವೂ ಕೂಡ ವೈರ್ಲೆಸ್. ಬೇರೆ ಬೇರೆ ನೀವು ಎಕ್ಸಾಂಪಲ್ ಯಾವ ತೊಗೊಂಡ್ರು ಕೂಡ ಅಟ್ ಪ್ರೆಸೆಂಟ್. ಸೊ ಇವಾಗ ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀವಿ, ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಹೋಗೋಕೆ ಮ್ಯಾಪನ್ನು ಯೂಸ್ ಮಾಡ್ತೀವಿ. ಸೊ ಲೊಕೇಶನನ್ನು ಶೇರ್ ಮಾಡ್ತೀವಿ. ಅವೆಲ್ಲವೂ ಕೂಡ ಬೇಸ್ಡ್ ಆನ್ ಟೆಕ್ನಾಲಜಿ, ಸ್ಯಾಟಲೈಟ್ ಕಮ್ಯುನಿಕೇಷನ್ ಮೇಲೇ ಅದು ವರ್ಕ್ ಆಗುತ್ತೆ. ಸೊ ಇದೊಂದು ಅನ್ಗೈಡೆಡ್ ಮೀಡಿಯಾ ಅಥವಾ ವೈರ್ಲೆಸ್ ಟೆಕ್ನಾಲಜಿ ಆಗುತ್ತೆ. ಯಾವುದು? ಸ್ಯಾಟಲೈಟ್ ಕಮ್ಯುನಿಕೇಷನ್. ಕಂಪ್ಯೂಟರ್ ನೆಟ್ವರ್ಕ್ ಏನು ಹಿಂಗಂದ್ರೆ ಅಂತ ನೋಡೋಣ. ಕಲೆಕ್ಷನ್ ಆಫ್ 2 or more ಕಂಪ್ಯೂಟರ್ ವಿಚ್ ಆರ್ ಕನೆಕ್ಟೆಡ್ ಟುಗೆದರ್ ಟು ಶೇರ್ ಇನ್ಫಾರ್ಮೇಷನ್ ಆರ್ ರಿಸೋರ್ಸ್. ಸೊ ಒಂದು ಚೈನ್ ಇದೆ. ಈ ಒಂದು ಚೈನಲ್ಲಿ ಏನಾಗುತ್ತೆ, ಒಂದು ಸರ್ಕಲಲ್ಲಿ ಚೈನ್ ಸಿಸ್ಟಮಲ್ಲಿ ಏನಾಗುತ್ತೆ, ಇಲ್ಲೊಂದು ಕಂಪ್ಯೂಟರ್ ಇದೆ, ಇಲ್ಲೊಂದು ಕಂಪ್ಯೂಟರ್ ಇದೆ, ಇಲ್ಲೊಂದು ಕಂಪ್ಯೂಟರ್ ಇದೆ. ಸೊ ಈ 3 ಕಂಪ್ಯೂಟರ್ಗಳು ಇಂಟರ್ ಕನೆಕ್ಟ್ ಆಗಿದೆ. ಯಾಕೆ ಕನೆಕ್ಟ್ ಆಗಿದೆ ಇಂಟರ್ ಕನೆಕ್ಟ್ ಅಂತಂದರೆ ಟು ಶೇರ್ ದ ಇನ್ಫಾರ್ಮೇಷನ್ ಅಂಡ್ ರಿಸೋರ್ಸ್. ಸೊ ಒಂದು ಪರ್ಟಿಕ್ಯುಲರ್ ಕಂಪ್ನಿ ಇದೆ, ಆ ಕಂಪ್ನಿಗೆ ಎಕ್ಸಾಂಪಲ್ ಕೊಡು. ಜಾಯಿಂಟ್ ಟು ಲರ್ನ್ ಅನ್ನೋದು ಒಂದು ಕಂಪ್ನಿ ಅಂತ ಅನ್ಕೊಳ್ಳೋಣ, ಒಂದು ಎಜುಕೇಷನಲ್ ಕಂಪ್ನಿ ಅಂತ ಅನ್ಕೊಳ್ಳೋಣ. ಸೊ ಜಾಯಿಂಟ್ ಟು ಲರ್ನ್ನಲ್ಲಿ ಏನಾಗುತ್ತೆ, ಇನ್ಫಾರ್ಮೇಷನ್ ಅನ್ನು ಶೇರ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್, ಜಾಯಿಂಟ್ ಟು ಲರ್ನ್ ಒಂದು ಕಂಪ್ನಿಯಲ್ಲಿದೆ, ದೆಹಲಿಯಲ್ಲಿದೆ ಅಂತ ಅನ್ಕೊಳ್ಳೋಣ, ಒಂದು ಕಂಪ್ನಿಯಲ್ಲಿದೆ ಬ್ಯಾಂಗ್ಳೂರಲ್ಲಿದೆ, ಒಂದು ಕಂಪ್ನಿ ಧಾರವಾಡಲ್ಲಿದೆ ಅಂತ ಅನ್ಕೊಳ್ಳೋಣ. ಸೊ ಧಾರವಾಡಿಂದ ಸೊ ನಮ್ಮ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚ್ಗೆ ಇನ್ಫಾರ್ಮೇಷನ್ ಅನ್ನು ಶೇರ್ ಮಾಡಬೇಕಾದ್ರೆ ಈ 3 ಕಂಪ್ಯೂಟರ್ಗಳನ್ನು ಇಂಟರ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಕಂಪ್ಯೂಟರ್ ಇಂಟರ್ ಕನೆಕ್ಟ್ ಮಾಡಿದಾಗ ಸೊ ಇಲ್ಲಿರುವಂತಹ ಸ್ಟೂಡೆಂಟ್ಸ್ಗಳ ಮಾಹಿತಿ, ಇಲ್ಲಿರುವಂತಹ ಡಾಟಾವನ್ನು ನಾವು ಇಲ್ಲಿ ಶೇರ್ ಮಾಡ್ಬೋದು, ಇಲ್ಲಿಂದ ಇಲ್ಲಿ ಶೇರ್ ಮಾಡ್ಬೋದು. ಇದರ ಫೌಂಡರ್ ಇಲ್ಲಿದ್ದಾರೆ ಅಂತ ಅನ್ಕೊಳ್ಳೋಣ. ಇವ್ರಿಗೆ ಇಲ್ಲಿ ಕೂತಲ್ಲಿ ಎಲ್ಲ ಮಾಹಿತಿ ಬರುತ್ತೆ ಬಿಕಾಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್, ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಎಕ್ಸಾಂಪಲ್, ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಕಲೆಕ್ಷನ್ ಆಫ್ 2 or more ಕಂಪ್ಯೂಟರ್ ವಿಚ್ ಆರ್ ಕನೆಕ್ಟೆಡ್ ಟುಗೆದರ್ ಟು ಶೇರ್ ಇನ್ಫಾರ್ಮೇಷನ್ ಅಂಡ್ ರಿಸೋರ್ಸ್. ಬೆನಿಫಿಟ್ಸ್ ಆಫ್ ಒಂದು ಕಂಪ್ಯೂಟರ್ ನೆಟ್ವರ್ಕ್ ಏನೇನಿದೆ, ಏನೇನು ಬೆನಿಫಿಟ್ಸ್ ಆಗುತ್ತೆ ಕಂಪ್ಯೂಟರ್ ನೆಟ್ವರ್ಕಿಂದ? ಫೈಲ್ ಶೇರಿಂಗ್, ಹಾರ್ಡ್ವೇರ್ ಶೇರಿಂಗ್, ಅಪ್ಲಿಕೇಶನ್ ಶೇರಿಂಗ್ ಆ್ಯಂಡ್ ಯೂಸರ್ ಕಮ್ಯುನಿಕೇಷನ್. ನಾನು ಆಲ್ರೆಡಿ ಹೇಳಿದ್ದೀನಿ ಎಕ್ಸಾಂಪಲಲ್ಲಿ, ಈ ಒಂದು ಎಕ್ಸಾಂಪಲ್ ಹೇಳಿಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಏನಾಗುತ್ತೆ ಬೆನಿಫಿಟ್ಸ್ ಅಂತಂದರೆ ಫೈಲನ್ನು ಶೇರ್ ಮಾಡ್ಬೋದು. ಸೊ ಧಾರವಾಡಲ್ಲಿರುವಂತಹ ಸ್ಟೂಡೆಂಟ್ಸ್ಗಳ ಮಾಹಿತಿಯನ್ನು ನಾನು ಎಲ್ಲಿ ಕಳಿಸ್ಬೋದು? ಬೆಂಗಳೂರಿಗೆ ಕಳಿಸ್ಬೋದು. ಬೆಂಗಳೂರಲ್ಲಿರೋ ಸ್ಟೂಡೆಂಟ್ಸ್ಗಳ ಮಾಹಿತಿಯನ್ನು, ಫೈಲ್ಸ್ಗಳನ್ನು ದೆಹಲಿಗೆ ಕಳಿಸ್ಬೋದು. ಹಾರ್ಡ್ವೇರ್ ಶೇರ್ ಮಾಡ್ಕೋಬೋದು, ಅಪ್ಲಿಕೇಶನ್ ಶೇರ್ ಮಾಡ್ಕೋಬೋದು, ಯೂಸರ್ ಕಮ್ಯುನಿಕೇಷನ್ ಮಾಡ್ಕೋಬೋದು. ಟೈಪ್ಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಯಾವ್ದ್ಯಾವ್ದು ಬರುತ್ತೆ? ಲ್ಯಾನ್, ವ್ಯಾನ್, ಮ್ಯಾನ್, ಪ್ಯಾನ್. ಸೊ ಇದರ ಒಂದು ಎಕ್ಸ್ಪ್ಯಾಂಡ್ ಇಂಪಾರ್ಟೆಂಟ್ ಆಗುತ್ತೆ. ಈ ಲ್ಯಾನ್, ವ್ಯಾನ್, ಮ್ಯಾನ್, ಪ್ಯಾನ್ ಇದರ ಒಂದು ಎಕ್ಸ್ಪ್ಯಾಂಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಎಕ್ಸಾಮಲ್ಲಿ ಕೇಳ್ತಾರೆ ಎಕ್ಸ್ಪ್ಯಾಂಡ್ ಮಾಡಿ ಅಂತ. ಕಂಪ್ಯೂಟರ್ ರಿಲೇಟೆಡ್ ಟರ್ಮಿನಾಲಜಿಗಳು ಇಂಪಾರ್ಟೆಂಟು. ಎಕ್ಸಾಂಪಲ್ USB ಆಗಿರ್ಬೋದು, ಲ್ಯಾನ್ ಆಗಿರ್ಬೋದು, ವ್ಯಾನ್, DVD ಆಗಿರ್ಬೋದು, ಹೀಗೆ ಬೇರೆ ಬೇರೆ ಒಂದು ಎಕ್ಸ್ಪ್ಯಾಂಡನ್ನು ಕೇಳ್ತಾರೆ. ಇಲ್ಲಿ ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಬರುತ್ತೆ. ಸಿಂಗಲ್ ಸೈಟ್ ನೆಟ್ವರ್ಕ್ ಕನೆಕ್ಟ್ ನೆಟ್ವರ್ಕ್ ಡಿವೈಸ್ ಓವರ್ ಅ ರಿಲೇಟಿವ್ಲಿ ಶಾರ್ಟ್ ಡಿಸ್ಟೆನ್ಸ್. ಸೊ ಇಲ್ಲಿ ಲೋಕಲ್ ಏರಿಯಾ ಹೆಸರೇ ಹೇಳುತ್ತೆ, ಲೋಕಲ್ ಏರಿಯಾ ನೆಟ್ವರ್ಕ್. ಒಂದು ಲೋಕಲ್ ಏರಿಯಾದಲ್ಲಿ ನೆಟ್ವರ್ಕ್ ಅನ್ನು ಕನೆಕ್ಟ್ ಮಾಡೋಕೆ, ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಕನೆಕ್ಟ್ ಮಾಡೋಕೆ ಲ್ಯಾನ್ ಹೆಲ್ಪ್ ಆಗುತ್ತೆ. ಹೆಸರೇ ಹೇಳುತ್ತೆ, ನೆನ್ಪಿಟ್ಕೊಳ್ಳಿ, ಹೆಸರಲ್ಲೇ ಲೋಕಲ್ ಅಂತ ಇದೆ, ಲೋಕಲ್ ಏರಿಯಾ ನೆಟ್ವರ್ಕ್. ವ್ಯಾನ್ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್. ಸೊ ಇಲ್ಲಿ ಒಂದು ಬೇರೆ ಬೇರೆ ಏರಿಯಾಗಳು ಕೂಡ ಕವರ್ ಆಗುತ್ತೆ. ಮ್ಯಾನ್ ಅಂತಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಸೊ ಎಕ್ಸ್ಪ್ಯಾಂಡ್ ನೆನ್ಪಿಟ್ಕೊಳ್ಳಿ, ಮ್ಯಾನ್ ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಪ್ಯಾನ್ ಅಂದ್ರೆ ಪರ್ಸನಲ್ ಏರಿಯಾ ನೆಟ್ವರ್ಕ್. ಪರ್ಸನಲ್ ಏರಿಯಾ ನೆಟ್ವರ್ಕ್, ಪ್ಯಾನ್ ನಂಬರ್ ಅಂತ ಕೂಡ ಬರುತ್ತಲ್ಲ, ಪರ್ಸನಲ್ ಅಕೌಂಟ್ ನಂಬರ್ ಏನಿದೆ ಪ್ಯಾನ್ ಅಂತಂದರೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ, ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ. ಪ್ಯಾನ್ ಅಂದರೆ ಏನು, ಪ್ಯಾನ್ನ ಎಕ್ಸ್ಪ್ಯಾಂಡ್ ಏನಂತ ಕೇಳ್ತಾರೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಕಂಪ್ಯೂಟರ್, ಪ್ಯಾನ್ ಅಂತಂದರೆ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಆಗುತ್ತೆ. ಸೊ ಕಂಪ್ಯೂಟರ್ ನೆಟ್ವರ್ಕ್ ಡಿವೈಸಸ್ ಯಾವ್ದ್ಯಾವ್ದಿದೆ? ಸೊ ರಿಪೀಟರ್, ಹಬ್, ಗೇಟ್ವೇ, ಸ್ವಿಚ್, ರೂಟರ್, ಬ್ರಿಡ್ಜ್, ಮೋಡಮ್. ಇವೆಲ್ಲ ಕೂಡ ಕಂಪ್ಯೂಟರ್ ನೆಟ್ವರ್ಕ್ ಡಿವೈಸಸ್. ಸೊ ಇಲ್ಲಿ ನಾವು ಮುಖ್ಯವಾಗಿ ಮೋಡಮನ್ನು ಯೂಸ್ ಮಾಡ್ತೀವಿ. ಮೋಡಮ್ ಫಾರ್ ಇಂಟರ್ನೆಟ್ ಕನೆಕ್ಷನ್ಗೆ ಯೂಸ್ ಮಾಡ್ತೀವಿ. ಸ್ವಿಚ್ಗಳನ್ನು ಯೂಸ್ ಮಾಡ್ತೀವಿ. ರಿಪೀಟರ್, ಹಬ್, ಗೇಟ್ವೇ, ಸ್ವಿಚ್, ರೂಟರ್, ಬ್ರಿಡ್ಜ್, ಮೋಡಮ್ ಇವು ಕಂಪ್ಯೂಟರ್ ನೆಟ್ವರ್ಕ್ ಡಿವೈಸಸ್ ಆಗುತ್ತೆ. ನೆಟ್ವರ್ಕ್ ಟೋಪಾಲಜಿ. Topology refers to the way a network is laid out, either physically or logically. Topology can be referred as a geometric arrangement of a computer system. Geometric arrangement of a computer system ಗೆ topology ಅಂತ ಕರಿತೀವಿ. Most commonly used topology ಯಾವ್ದಿದೆ? Bus topology, star topology, ring or circular topology, mesh topology ಮತ್ತು tree topology.
ಸೊ ಇಲ್ಲಿ ಬಸ್ ಟೋಪಾಲಜಿ, ಸ್ಟಾರ್ ಟೋಪಾಲಜಿ, ರಿಂಗ್ ಆರ್ ಸರ್ಕ್ಯುಲರ್ ಟೋಪಾಲಜಿ, ಮೆಶ್ ಟೋಪಾಲಜಿ, ಟ್ರೀ ಟೋಪಾಲಜಿ ಅಂತ. ಸೊ ಇಲ್ಲಿ ಡಯಾಗ್ರಾಮ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಟ್ರೀ ಟೋಪಾಲಜಿ ಅಂತಂದರೆ ಟ್ರೀ ಫಾರ್ಮಲ್ಲಿ ಇರುತ್ತೆ, ಟ್ರೀ ಫಾರ್ಮಲ್ಲಿ. ಸೊ ಟೋಪಾಲಜಿ ಅಂತಂದರೆ ನೆನ್ಪಿಟ್ಕೊಳ್ಳಿ, ರೆಫರ್ಡ್ ಆಸ್ ಅ ಜಿಯೋಮೆಟ್ರಿಕ್ ಅರೇಂಜ್ಮೆಂಟ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಜಿಯೋಮೆಟ್ರಿಕ್ ಆಗಿ ಅರೇಂಜ್ಮೆಂಟ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಎಕ್ಸಾಂಪಲ್ ಟ್ರೀ ಟೋಪಾಲಜಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಟ್ರೀ ಫಾರ್ಮಲ್ಲಿ ಒಂದು ಟ್ರೀ ಹೀಗಿದೆ ಅಂತ ಅನ್ಕೊಳ್ಳೋಣ. ಸೊ ಒಂದು ಟ್ರೀ ಫಾರ್ಮಲ್ಲಿ ಇಲ್ಲೊಂದು ಡಿವೈಸ್ ಇರುತ್ತೆ, ಇಲ್ಲೊಂದು ಡಿವೈಸ್ ಇರುತ್ತೆ, ಇಲ್ಲೊಂದು ಡಿವೈಸ್ ಇರುತ್ತೆ, ಇಲ್ಲೊಂದು ಇರುತ್ತೆ. ಹಾಗೆ ಸರ್ಕ್ಯುಲರ್ ಟೋಪಾಲಜಿ, ಇದು ಸರ್ಕ್ಯುಲರ್ ಫಾರ್ಮಲ್ಲಿ ಇಲ್ಲಿರುತ್ತೆ. ಸರ್ಕ್ಯುಲರ್ ಟೋಪಾಲಜಿ ಜಿಯೋಮೆಟ್ರಿಕ್ ಅರೇಂಜ್ಮೆಂಟ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್, ಸರ್ಕ್ಯುಲರ್ ಆಗಿರುತ್ತೆ. ಹಾಗೆ ಸ್ಟಾರ್ ಟೋಪಾಲಜಿ ಸ್ಟಾರ್ ಫಾರ್ಮಲ್ಲಿ ಇರುತ್ತೆ, ಸ್ಟಾರ್ ಟೋಪಾಲಜಿ. ಹಾಗೆ ಬಸ್ ಟೋಪಾಲಜಿ ಅಂದರೆ ದೇರ್ ಇಸ್ ಅ ಸಿಂಗಲ್ ಲೈನ್ ಟು ವಿಚ್ ಆಲ್ ನೋಟ್ಸ್ ಆರ್ ಕನೆಕ್ಟೆಡ್. ಸೊ ಇಲ್ಲಿ ಸಿಂಗಲ್ ಲೈನ್ ಇರುತ್ತೆ, ಅದೇ ಒಂದು ಸಿಂಗಲ್ ಲೈನ್ಗೆ ಎಲ್ಲ ನೋಟ್ಸ್ಗಳು ಕನೆಕ್ಷನ್ ಇರುತ್ತೆ ಬಸ್ ಟೋಪಾಲಜಿಯಲ್ಲಿ. ಸ್ಟಾರ್ ಟೋಪಾಲಜಿ ಅಂದರೆ ಪೆರಿಪೆರಲ್ ನೋಡ್ಸ್ ಆರ್ ಕನೆಕ್ಟೆಡ್ ಟು ಅ ಸೆಂಟ್ರಲ್ ನೋಡ್. ಪೆರಿಪೆರಲ್ nodes are connected to a central node. A ring or circular topology. This technology used in high performance network where large bandwidth is necessary. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದೊಂದು ಅಷ್ಟೊಂದು ಡೆಪ್ತ್ ನಾಲೆಡ್ಜ್ ಬೇಕಾಗಿಲ್ಲ, ಬಟ್ ಹಂಗಂದ್ರೆ ಏನು ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ ಯಾವುದು ಇದ್ರ ಬಗ್ಗೆ. ಹಾಗೆ ಮೆಶ್ ಟೋಪಾಲಜಿ, ಇಟ್ ಈಸ್ ಆಲ್ಸೋ ನೌನ್ ಆಸ್ ಕಂಪ್ಲೀಟ್ಲಿ ಇಂಟರ್ ಕನೆಕ್ಟೆಡ್ ಟೋಪಾಲಜಿ. ಕಂಪ್ಲೀಟ್ಲಿ ಇಂಟರ್ ಕನೆಕ್ಟೆಡ್ ಟೋಪಾಲಜಿ ಅಂತ ನಾವು ಮೆಶ್ ಟೋಪಾಲಜಿನ ಕರಿತೀವಿ. ಟ್ರೀ ಟೋಪಾಲಜಿ ಇನ್ ವಿಚ್ ನೋಟ್ಸ್ ಆರ್ ಅರೇಂಜ್ಡ್ ಆಸ್ ಎ ಟ್ರೀ. ಆಲ್ರೆಡಿ ಹೇಳಿದ್ದೀನಿ ನಾನು, ಒಂದು ಟ್ರೀ ಫಾರ್ಮಲ್ಲಿ ಇರುತ್ತೆ ಈ ರೀತಿ. OSI ಇದು ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಕೇಳ್ತಾರೆ. OSI ಅಂದರೆ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ ಮಾಡೆಲ್. ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ ಮಾಡೆಲ್. ಹಾಗೆ ಬ್ಯಾಂಡ್ ವಿಡ್ತ್ ಅಂದರೆ ಬ್ಯಾಂಡ್ ವಿಡ್ತ್ ಡಿಟರ್ಮೈನ್ಸ್ ಡಾಟಾ ಟ್ರಾನ್ಸ್ಫರ್ ರೇಟ್ ವಿಚ್ ಈಸ್ ಮೆಜರ್ಡ್ ಇನ್ ಸೈಕಲ್ ಪರ್ ಸೆಕೆಂಡ್ ಆರ್ ಹರ್ಟ್ಸ್. ಡಿಟರ್ಮೈನ್ಸ್ ಡಾಟಾ ಟ್ರಾನ್ಸ್ಫರ್ ರೇಟ್ ವಿಚ್ ಈಸ್ ಮೆಜರ್ಡ್ ಇನ್ ಸೈಕಲ್ ಪರ್ ಸೆಕೆಂಡ್ ಆರ್ ಹರ್ಟ್ಸ್. ಸೊ ಥ್ರೋಪಟ್ ಏನು ಹಿಂಗಂದರೆ, ಥ್ರೂಪಟ್ ಅಂದರೆ amount of data that is actually transmitted between two computers, that is a throughput. Amount of data that is actually transmitted between two computers. GPS ಇದು ಕೂಡ ಎಕ್ಸ್ಪ್ಯಾಂಡ್ ಕೇಳ್ತಾರೆ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಇದು ಕೂಡ ಇಂಪಾರ್ಟೆಂಟ್. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಎಕ್ಸ್ಪ್ಯಾಂಡನ್ನು ಸುಮಾರು ಎಕ್ಸಾಮ್ಸಲ್ಲಿ ಕೇಳ್ತಿರ್ತಾರೆ. ಎಕ್ಸ್ಪ್ಯಾಂಡ್ ಮಾಡೋದನ್ನು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಕ್ಲಾಸನ್ನು ಕೇಳ್ತಿರ್ತೀರಾ ಒಂದು ಕಡೆ ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಒಂದು ಕಡೆ ಒಂದು ನಿಮ್ಮ ನೋಟ್ಸ್ನ ಬ್ಯಾಕ್ ಸೈಡಲ್ಲಿ. ಸೊ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಏನೇನು ಕೇಳ್ತಾರೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. GPS ಅಂದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ join2learn.in ವೆಬ್ಸೈಟ್ನಲ್ಲಿ ಕೂಡ ಟೆಸ್ಟ್ ಸಿರೀಸ್ ನಡೀತಾ ಇದೆ. join2learn.in ವೆಬ್ಸೈಟ್ನಲ್ಲಿ ಸೊ KPTCLನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ. ವಿತೌಟ್ ಮಿಸ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ. ಹಾಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಸ್ ಕೂಡ ಇರುತ್ತೆ, ಕ್ವಿಸ್ ಕೂಡ ಅಟೆಂಡ್ ಮಾಡಿ. ಜಸ್ಟ್ ಗೂಗಲಲ್ಲಿ ಹೋಗಿ join2learn.in ಅಂತ ಟೈಪ್ ಮಾಡಿದ್ರೆ ಸಾಕು, ಲಿಂಕ್ ಬರುತ್ತೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಟೆಸ್ಟ್ಗಳು ಮತ್ತು ಕ್ವಿಸ್ಗಳನ್ನು ಅಟೆಂಡ್ ಮಾಡ್ಬೋದು. ಹಾಗೆ join2learn ಒಂದು ವೆಬ್ಸೈಟಿಂದ, join2learn ಒಂದು ವೆಬ್ಸೈಟಿಂದ ಮತ್ತು ಯೂಟ್ಯೂಬ್ ಚಾನಲಿಂದ ಸೊ ಮುಂದಿನ ಒಂದು KPTCLನ ಎಕ್ಸಾಮ್ಗೆ ಒಂದು ಪೇಯ್ಡ್ ವಾಟ್ಸಪ್ ಗ್ರೂಪನ್ನು ಕೂಡ ಲಾಂಚ್ ಮಾಡಿರ್ತೇವೆ. ಈ ಒಂದು ಗ್ರೂಪ್ನಲ್ಲಿ ನಿಮಗೆ PDF ಫಾರ್ಮೆಟಲ್ಲಿ ಜನರಲ್ ಅವೇರ್ನೆಸ್, ಕಂಪ್ಯೂಟರ್ ಸಾಕ್ಷರತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಪರೀಕ್ಷಾ ಸರಣಿ, ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಸೊ ಜಾಯ್ನ್ ಆಗುವ ವಿಧಾನ ಏನು ಅಂತಂದರೆ 450 ರುಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ, ಸ್ಕ್ರೀನ್ಶಾಟ್ ನಿಮ್ಮ ಹೆಸರು 2022 KPTCL JA ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ join2learn ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ join2learn ಫಾಲೋ ಮಾಡಿ. ಹಾಗೆ join2learn.in ವೆಬ್ಸೈಟ್, ಸೊ ಸುಮಾರು ಜನಕ್ಕೆ ಗೊತ್ತಿಲ್ಲ, join2learn.in ವೆಬ್ಸೈಟ್ ಕೂಡ ಇದೆ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ join2learn.in ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಮುಖಾಂತರ ನೀವು ಕ್ವಿಸ್ಗಳನ್ನು, ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಸ್ ಅಟೆಂಡ್ ಮಾಡ್ಬೋದು. ಹಾಗೆ ಟೆಸ್ಟ್ ಸಿರೀಸ್ ಕೂಡ ಅಟೆಂಡ್ ಮಾಡ್ಬೋದು. ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡಿ ನಿಮ್ಮ ಒಂದು ಟೆಸ್ಟನ್ನು ಸಬ್ಮಿಟ್ ಮಾಡಿದ್ರೆ ನಿಮಗೆ ಆನ್ಸರ್ಸ್ ಕೂಡ ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.